ಹಾಯ್ ಹಲೋ ನಮಸ್ತೆ ರೀ, ವೆಲ್ಕಮ್ ಟು ಅಲ್ಗೋರಿದಮ್ಸ್ 365. ಇವತ್ತು ನಾವು ಆಕ್ಸೆಂಚರ್ ಕ್ವಶನ್ಸ ಮಾಡೋಣ. ಆಮೇಲೆ ನಾ ಇಲ್ಲಿವರೆಗೂ ನೀವು ನೋಡಿದ್ರಿ ಅಂತಂದ್ರೆ ಮೊದಲನೇ ಸೆಷನ್ಗಳೆಲ್ಲನೂ ನಾ ಏನು ಮಾಡತ್ತೀನಿ, ರೀಸನಿಂಗ್, ಅರಿಥಮೆಟಿಕ್ದು ಕ್ವಶನ್ನ ಇಂಥವೆಲ್ಲ ನಾವೀಗ ಮಾಡಿದ್ದೀನಿ. ಬಟ್ ಈ ವರ್ಬಲ್ ಎಬಿಲಿಟಿ ಮೇಲೂ ಕೆಲವು ಕ್ವಶನ್ಗಳು ಬರ್ತಾವೆ, ಅಂದರೆ ಗ್ರಾಮೆಟಿಕಲ್ ಕ್ವಶನ್ಸ್ ಇರ್ತಾವ್ರಿ. ಅಂಥ ಕ್ವಶನ್ಸ್ಗಳನ್ನು ನಾ ಇನ್ನೂ ಮಾಡಿರಲಿಲ್ಲ. ಅಂದರೆ ಗ್ರಾಮೆಟಿಕಲ್ ಕ್ವಶನ್ಸನ್ನು ಕೂಡ ನಿಮ್ಗೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಒಳಗೆ ಏನು ಮಾಡ್ತಾರೋ ಕಂಪ್ನಿದವ್ರು ಕೇಳ್ತಿರ್ತಾರೆ. ಸೊ ಈ ಪಾರ್ಟ್ ಒಳಗೆ ನಾ ಏನು ಮಾಡಿದ್ದೀನಿ ಅಂದರೆ ಎಕ್ಸೆಂಚರ್ ಒಳಗೆ ಕೇಳಿರೋಂಥ ಕ್ವಶನ್ಸಲ್ಲಿ ಅಂಥ ಗ್ರಾಮೆಟಿಕಲ್ ಕ್ವಶನ್ಸನ್ನು ನಾನು ತೊಗೊಂಡಿದ್ದೀನಿ, ಅವನು ಮಾಡೋನು. ಆಮೇಲೆ ಇನ್ನೊಂದು ಪಾರ್ಟ್ ಏನು ಮಾಡ್ತೇನಲ್ಲ ಅದ್ರೊಳಗೆ ಮತ್ತೆ ನಾನು ನಿಮ್ಗೆ ರೀಸನಿಂಗ್ ಆಮೇಲೆ ಅರಿಥಮೆಟಿಕ್ ಬೇಸ್ಡ್ ಎಕ್ಸೆಂಚರ್ದು ಕ್ವಶನ್ಸನ್ನು ಮಾಡಿಕೊಡ್ತೀನಿ. ಸೊ ಮೊದಲನೇ ಪ್ರಶ್ನೆಗೆ ಈಗ ಉತ್ತರ ಮಾಡೋನು. ಇದೊಂಥರ ಲಾಜಿಕಲ್ ಸೆಂಟೆನ್ಸ್ ಅವ್ರು ಏನು ಮಾಡಿದಾರು ಕೊಟ್ಟಾರ. ನಾವೇನು ಮಾಡಬೇಕು ಅಂತಂದ್ರೆ ಕರೆಕ್ಟ್ ಸಿಕ್ವೆನ್ಸನ್ನು ಹುಡುಕಬೇಕು. ಅಂತಂದರೆ ಯಾವ ಸೆಂಟೆನ್ಸ್ ಮೊದಲು ಬರ್ತೈತಿ, ಯಾವ್ದು ಆಮೇಲೆ ಬರ್ತೈತಿ, ಯಾವ್ದು 3ನೇ ನಂಬರ್ ಬರ್ತೈತಿ, ಯಾವ್ದು 4ನೇ ನಂಬರ್ ಬರ್ತೈತಿ ಅಂಥೇಳಿ. ಅಂದರೆ ಇದೇನೋ ಒಂದು ರಿಯಲ್ ಲೈಫ್ ಸಿಚುವೇಶನ್ ಇರ್ತೈತಿ. ಸೊ ನಾವು ಇಲ್ಲಿ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟ್ಗಳು ಏನಿದಾವಲ್ಲ ಅದ್ರೊಳಗೆ ಫಸ್ಟ್ ಯಾವ್ದು, ಸೆಕೆಂಡ್ ಯಾವ್ದು, ಥರ್ಡ್ ಯಾವ್ದು, ಫೋರ್ತ್ ಯಾವ್ದು ಅಂಥೇಳಿ ಸಿಕ್ವೆನ್ಸಿಯಲ್ಲಿ ಏನು ಮಾಡಬೇಕು, ಜೋಡಿಸ್ಬೇಕು. ಸೊ ಈ ಕ್ವಶನ್ಸ್ದಾಗ ಅವರು ನಿಮಗೆ 4 ಸೆಂಟೆನ್ಸ್ ಕೊಟ್ಟಾರೆ. ಸೊ 1 2 3 4. ಈ 4 ಸೆಂಟೆನ್ಸ್ಗಳ್ದಾಗ ಮೊದಲು ಯಾವುದನ್ನು ನೀವು ಹಾಕ್ತೀರಿ ಮೊದಲನೇ ಪ್ಲೇಸ್ ಒಳಗೆ, 2ನೇ ಪ್ಲೇಸ್ ಒಳಗೆ ಯಾವ್ದು ಹಾಕ್ತೀರಿ, 3ನೇ ಪ್ಲೇಸ್ ಒಳಗೆ ಯಾವ್ದು ಹಾಕ್ತೀರಿ ಅಂಥೇಳಿ ಯೋಚನೆ ಮಾಡ್ಬೇಕು. ಸೊ ಈಗ ನೀವು ಫಸ್ಟ್ ಸೆಂಟೆನ್ಸ್ ಓದಿದ್ರಿ ಅಂತಂದ್ರೆ, ಬಟ್ ಮೈ ಪ್ಯಾರೆಂಟ್ಸ್ ಆರ್ ವೆರಿ ಪ್ರೊಟೆಕ್ಟಿವ್ ಆಫ್ ಮೀ ಆ್ಯಸ್ ಐ ಆಮ್ ಅ ಗರ್ಲ್ ಅಂತ ಹೇಳೈತಿ. ಸೊ ಈಗೇನು ಒಂದು ಸೆಂಟೆನ್ಸ್ ಏನೋ ಹೇಳಕತ್ತಿರ್ತೀವಿ, ಅದಾದಮೇಲೆ ಬಟ್ ಅನ್ನೋ ವರ್ಡ್ ಬರ್ತೈತಿ ಮಧ್ಯದಲ್ಲಿ. ಅಂದರೆ ಏನರ್ಥ, ಫಸ್ಟ್ ಪೊಸಿಷನ್ ಇದಂತೂ ಬರೋಂಗಿಲ್ಲ ಸ್ಟಾರ್ಟಿಂಗಲ್ಲಿ. ಓಕೆ, ಅಂದರೆ ಸ್ಟಾರ್ಟಿಂಗಲ್ಲಿ ಇದ್ರೊಳಗೆ ಯಾವ್ದು ಬರ್ತೈತಿ ಅಂತಂದ್ರೆ ನನ್ನ ಪ್ರಕಾರ 4th ಒನ್ ಬರ್ಬೇಕ್ರಿ. ಯಾಕಂತಂದ್ರೆ ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ ಮೈ 12th ಬೋರ್ಡ್ ಎಕ್ಸಾಮ್ಸ್. ಈಗ ನಾ ಯಾರಿಗೋ ಏನೋ ಹೇಳತ್ತೇನೆ, ನಂದು ಈಗ PUC ಮುಗಿದೈತಿ. ಓಕೆ, ಅದಾದಮೇಲೆ ಯಾವ ಸೆಂಟೆನ್ಸ್ ಬರಬೇಕು, 2ನೇ ಸೆಂಟೆನ್ಸ್ ಬರಬೇಕು. ಆಮೇಲೆ ನಾ ಏನು ಹೇಳ್ತೀನಿ, ನಂದು ಈಗ 12th ಮುಗಿದೈತಿ, ಐ ವುಡ್ ಲೈಕ್ ಟು ಟೇಕ್ ಅಪ್ ಅ ಜಾಬ್ ಡ್ಯೂರಿಂಗ್ ಮೈ ಹಾಲಿಡೇಸ್ ಐತಿ, ನಾ ಜಾಬ್ ತೊಗೊಳಮದೇನಿ ಅಂಥೇಳಿ. ಓಕೆ, ಸೊ ಈಗೇನಾಯ್ತಿದು ಸಿಕ್ವೆನ್ಸ್ 4 ಆಯ್ತು, 2 ಆಯ್ತು. 4 2 ಆದಮೇಲೆ ಈಗ ನಾ ಜಾಬ್ ತೊಗೊಳಕತ್ತೀನಿ. ಓಕೆ, ಇದು ಗರ್ಲ್ ಬಗ್ಗೆ ಐತಿ, ಹುಡುಗಿ ಬಗ್ಗೆ ಐತಿ. ಬಟ್ ಮೈ ಪ್ಯಾರೆಂಟ್ಸ್ ಆರ್ ವೆರಿ ಪ್ರೊಟೆಕ್ಟಿವ್ ಅಂದರೆ ಇಲ್ಲಿ ಏನು ಬರಬೇಕು, 1 ಬರಬೇಕು 3ನೇ ಸೆಂಟೆನ್ಸ್. ಇನ್ನು ಲಾಸ್ಟ್ ಯಾವುದು ಬರಬೇಕು ಅಂತಂದ್ರೆ 3 ಬರಬೇಕು. ಸೊ ಹೀಗಾಗಿ ಇದ್ರ ಆಪ್ಷನ್ ಏನಪ್ಪ ಅಂತಂದ್ರೆ 4 2 1 3. ಸೊ ಈಗ ಕ್ವಶನ್ ನಂಬರ್ 2 ಏನಿದೆ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಮೋಸ್ಟ್ ಸ್ಯೂಟೇಬಲ್ ಆಪ್ಷನ್ ಅಂತೇಳಿ. ನಾ ಹೇಳಿದ್ನಲ್ಲ ಗ್ರಾಮೆಟಿಕಲ್ ಕ್ವಶನ್ಸ್ ಇವೆಲ್ಲ. ಸೊ ಏನು ಸೆಂಟೆನ್ಸ್ ಇದೆ, ಐ ಥಾಟ್ ಆಫ್ ಡ್ಯಾಶ್ ದ ಕಲರ್ ಆಫ್ ದ ರೂಮ್ ಅಂಥೇಳಿ. ಓಕೆ, ಸೊ ಈಗ ನಂದೊಂದು ರೂಮ್ ಐತೆ, ಅದಕ್ಕೆ ನಾ ಇಂಗ್ಲೀಷ್ ಒಳಗೆ ಹೇಳ್ಬೇಕಾದ್ರೆ ನಾ ಏನಂತ ಹೇಳ್ಬೋದು ಇದ್ರೊಳಗೆ. ಸೊ ಐ ಥಾಟ್ ಆಫ್ ಚೇಂಜಸ್ ದಿ ಕಲರ್ ಆಫ್ ದ ರೂಮ್ ಅಂಥೇಳಿ. ಇದು ತಪ್ಪಾಗ್ತೈತಿ, ಚೇಂಜಿಂಗ್ ದಿ ಕಲರ್ ಆಫ್ ದ ರೂಮ್. ಆಮೇಲೆ ಇದು ಚೇಂಜ್ಡ್ ಅನ್ನೋದು ತಪ್ಪಾಗ್ತೈತಿ, ಚೇಂಜ್ ಅನ್ನೋದು ಏನಾಗ್ತೈತಿ, ತಪ್ಪಾಗ್ತೈತಿ. ಐ ಥಾಟ್ ಆಫ್ ಚೇಂಜಿಂಗ್ ದಿ ಕಲರ್ ಆಫ್ ದ ರೂಮ್ ಅನ್ನೋದು ಸರಿಯಾದ ಸೆಂಟೆನ್ಸು. ಸೊ ಇಂಥ ಗ್ರಾಮೆಟಿಕಲ್ ಕ್ವಶನ್ಸು ಸಿಂಪಲ್ ಕೇಳಿರ್ತಾರೆ. ನಿಮಗೆ ಬೇಸಿಕ್ ಇಂಗ್ಲೀಷ್ ನಾಲೆಜ್ ಇತ್ತು ಅಂತಂದರೆ ಇಂಥವನ್ನೆಲ್ಲ ನೀವು ಆರಾಮಾಗಿ ಹಿಡಿಬೋದು. ಸೊ ನಾವು ಡೇ ಟು ಡೇ ಏನು ಮಾತಾಡ್ತಿರ್ತೀವಲ್ಲ ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಅಥವಾ ಟೀಚರ್ಗಳ ಜೊತೆಗೆ, ಅಲ್ಲಿಂದನೇ ನಾವು ಇಂಥ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ಸೊ ಈಗ ನಾವು 3ನೇ ಕ್ವಶನ್ ಆನ್ಸರ್ ಮಾಡೋಣ. ವಾಟ್ ಈಸ್ ದಿ ಸ್ಯೂಟೇಬಲ್ ಆ್ಯಂಟನಿಮ್ ಆಫ್ ಕನ್ಕರ್ ಅಂತ ಇದೆ. ಸೊ ಆ್ಯಂಟೋನಿಮ್ ಅಂತಂದ್ರೆ ಫಸ್ಟ್ ಅರ್ಥ ಮಾಡ್ಕೊರಿ, ಅಪೋಸಿಟ್ ವರ್ಡು ಆ್ಯಂಟೋನಿಮ್ ಅಂತಂದ್ರೆ. ಇನ್ನೊಂದು ವರ್ಡ್ ಇದೆ, ಅದಕ್ಕೇನಂತೀವಿ ನಾವು, ಸಿನಾನಿಮ್ ಅಂತೀವಿ. ಸಿನಾನಿಮ್ ಅಂತಂದ್ರೆ ಏನ, ಸಮಾನಾರ್ಥಕ ಪದ ಅಂತಂದ್ರೆ ಒಂದು ಪದ ಇದೆ ಅದಕ್ಕೆ ಈಕ್ವಲ್ ಆಗುವಂಥ ಇನ್ನೊಂದು ಪದ, ಅದಕ್ಕೆ ಸಿನಾನಿಮ್ ಅಂತೀವಿ. ಅಪೋಸಿಟ್ ಅಂತಂದ್ರೆ ವಿರುದ್ಧ ಪದ. ಸೊ ಈ ಕಾನ್ಕರ್ ಅಂತಂದ್ರೆ ನಿಮಗೆ ಮೊದಲು ಏನಾಗಬೇಕು, ಅರ್ಥ ಗೊತ್ತಾಗಬೇಕು. ಅವಾಗ ನೀವು ಇಲ್ಲಿ ಹೋಗಿ ಏನು ಮಾಡ್ಬೋದು, ವಿರುದ್ಧ ಪದ ಹಿಡಿಬೋದು. ಸೊ ಇದನ್ನು ಹೇಳ್ತೀನಿ ನೋಡ್ರಿ, ಕಾನ್ಕರ್ ಅಂತಂದ್ರೆ ಏನಪ್ಪ ಅಂದ್ರೆ ಅಗ್ರಿ ಮಾಡೋದು. ಈಗ ಯಾರು ಏನಾರೇ ಹೇಳ್ರೆ ನೀವು ಏನು ಅನ್ಬೋದು, ಅದಕ್ಕೆ ಅಗ್ರಿರೇ ಆಗ್ಬೋದು, ಇಲ್ಲ ಡಿಸ್ಅಗ್ರಿರೇ ಆಗ್ಬೋದು. ಹ್ಞೂ ಅನ್ಬೋದು, ಇಲ್ಲ ತಪ್ಪೈತಿ ಹ್ಞೂ ಅನ್ಬೋದು. ಓಕೆ, ಸೊ ಈಗ ಅಗ್ರಿಗೆ ಅಪೋಸಿಟ್ ಯಾವ್ದ, ಅಗ್ರಿಗೆ ಅಪೋಸಿಟ್ ಯಾವ್ದ, ಡಿಸ್ಅಗ್ರಿ. ಬಟ್ ಇಲ್ಲಿ ಇವ್ರು ಏನು ಮಾಡಿದಾರು, ಕಾನ್ಕರ್ ಅಂತ ಹೇಳಿ ಕೊಟ್ಟು ಇಲ್ಲಿ 4 ಆಪ್ಷನ್ ಕೊಟ್ಟಾರ. ಸೊ ಇದ್ರೊಳಗೆ ಡಿಸ್ಅಗ್ರಿ ಅಂತಂದರೆ ಯಾವುದಂತ ನಾವು ನೋಡ್ಬೇಕು. ಈಗ ಎಂಡೋರ್ಸ್ ಅಂತಂದ್ರೆ ಏನು ಗೊತ್ತೈತೆ ಅಂದ್ರೆ ಅಪ್ರೂವ್ ಮಾಡೋದು. ಸೊ ಎಂಡೋರ್ಸ್ ಅಪ್ರೂವ್ ಮಾಡೋದು ಅಂತಂದ್ರೆ ಇದು ಒಂಥರ ಅಗ್ರಿ ಆಗೋದಂತೇನೆ ಆತ. ಚಾರ್ಮ್ ಅಂತಂದರೆ ಯಾರು ಅಟ್ರಾಕ್ಟಿವ್ ಇರ್ತಾರಲ್ಲ ಅವ್ರಿಗೆ ಚಾರ್ಮ್ ಅಂತ ಕರೀತಾರೆ, ಚಾರ್ಮಿಂಗ್ ಅಂತಾರೆ. ಎನ್ಕೌಂಟರ್ ಅಂತಂದ್ರೆ ಮೀಟ್ ಆಗೋದು ಅಂತ ಹೇಳ್ತಾರೆ. ಸೊ ಅಗ್ರಿಗೆ ಇವು ಯಾವೂ ಅಪೋಸಿಟ್ ಅಲ್ಲ. ಡಿಸ್ಅಗ್ರಿ ಅನ್ನೋ ಶಬ್ದ ಅರ್ಥ ಇಲ್ಲಿ ಎಲ್ಲೂ ಬರತ್ತಿಲ್ಲ. ಹೀಗಾಗಿ ಈ ಡಿಫರ್ ಅನ್ನೋ ಶಬ್ದ ಏನಪ್ಪ ಅಂತಂದರೆ ಇದು ಡಿಸ್ಅಗ್ರಿ ಅನ್ನೋ ಮೀನಿಂಗನ್ನು ಕೊಡ್ತೈತಿ. ಸೊ ಇಲ್ಲಿ ರೈಟ್ ಆನ್ಸರ್ ನಾವು ಡಿಫರ್ ಅನ್ನೋದನ್ನು ಹಿಡಿಬೋದು.
ಇನ್ನು 4ನೇ ಪ್ರಶ್ನೆ ಮಾಡೋಣ. 4ನೇ ಪ್ರಶ್ನೆ ಒಳಗೆ ನೋಡ್ರೆ ನೀವೀಗ ಎಲ್ಲಿ ಯೂಸ್ ಮಾಡ್ತೀರಿ ಇಂಗ್ಲೀಷ್ ಒಳಗೆ, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಯಾವಾಗ ಯೂಸ್ ಮಾಡ್ತೀರಿ, ಯಾವಾಗ ಯೂಸ್ ಮಾಡ್ತೀರಿ, ಯಾವಾಗ ಯೂಸ್ ಮಾಡ್ತೀರಿ ಅಂಥೇಳಿ. ಸೊ ಈ ಕ್ವಶನ್ ಅಂಥದ್ರ ಬಗ್ಗೆನೇ ಐತೆ. ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಮೋಸ್ಟ್ ಸ್ಯೂಟೇಬಲ್ ಆಪ್ಷನ್ ಅಂಥೇಳಿ. ಇಲ್ಲಿ ನಾನು ನಿಮ್ಗೆ ಹೆಲ್ಪ್ ಆಗಲಿ ಅಂಥೇಳಿ ಎಕ್ಸ್ಪ್ಲನೇಷನು ಕೊಟ್ಟೇನೆ, ಯಾಕೆ ನಾವು ಇಲ್ಲಿ ಏನು ಯೂಸ್ ಮಾಡತ್ತೇವೆ ಅಂಥೇಳಿ. ಸೊ ಇಲ್ಲಿ ಹೀ ಹ್ಯಾಸ್, ಆ್ಯನ್ ಅನ್ನೋದಂತೂ ಬರಂಗಿಲ್ಲ. ಆ್ಯನ್ ಯಾವಾಗ ಬರ್ತೈತಿ, ಆ್ಯನ್ ಬರಬೇಕು ಅಂತಂದ್ರೆ ನಿಮ್ಗೆ ಓವೆಲ್ಸ್ ಇರ್ಬೇಕು, ಇಲ್ಲಿ ಸ್ವರಗಳು ಇರಬೇಕು. ಓವೆಲ್ಸ್ ಇದ್ದರೆ ಏನಾಗ್ತೈತಿ, ಅದಕ್ಕಿಂತಲೂ ಮುಂಚೆ ಆ್ಯನ್ ಬರ್ತೈತಿ. ಓಕೆ, ನೋ ಆರ್ಟಿಕಲ್ ರಿಕ್ವೈರ್ಡ್ ಅನ್ನೋದನ್ನು ತಪ್ಪಾಗ್ತೈತಿ ಇಲ್ಲಿ. ಆಮೇಲೆ ಇನ್ನು ಉಳಿದು ಯಾವುದಾ, ಇದು ಇಲ್ಲ ಇದು ಇಲ್ಲ. ಸೊ ಇವೆರಡು ಉಳ್ದಾವೆ. ಈಗ ನೋಡ್ರಿ, ಹೀ ಹ್ಯಾಸ್ ಅ ಕಲೆಕ್ಷನ್ ಆಫ್ ವಿಡಿಯೋ ಗೇಮ್, ಇದು ಕೂಡ ನಮಗೇನು ಅನಿಸ್ತೈತಿ, ಸರಿ ಅನಿಸ್ತೈತೆ. ಬಟ್ ಆ್ಯಕ್ಚುಲಿ ಇದು ತಪ್ಪಿದೆ. ಸೊ ಇಲ್ಲಿ ಹೀ ಹ್ಯಾಸ್ ದಿ ಕಲೆಕ್ಷನ್ ಆಫ್ ವಿಡಿಯೋ ಗೇಮ್ಸ್ ಅಂಥೇಳಿ. ನಾವು ಬಹಳಷ್ಟು ಸರ ಅಂಥೇಳಿ ಯೂಸ್ ಮಾಡ್ತೀವಿ, ಹೀ ಹ್ಯಾಸ್ ಕಲೆಕ್ಷನ್ ಅಂಥೇಳಿ. ಸೊ ಈ ಕ್ವಶನ್ ಒಳಗೆ ನಾವು ದನ ಯಾಕೆ ಯೂಸ್ ಮಾಡಿದ್ವಿ, ಯಾಕೆ ಯೂಸ್ ಮಾಡಲಿಲ್ಲ ಅನ್ನೋದು ಎಕ್ಸ್ಪ್ಲನೇಷನ್ ನಾ ಇಲ್ಲಿ ಕೊಟ್ಟೇನೆ. ನೋಡಿರಿ, ಯಾವಾಗ ನಾವು ಯೂಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಐತಲ್ಲ, ಇಲ್ಲಿ ನೋಡ್ರಿ, ಇದು ಸೆಂಟೆನ್ಸ್ 2. ಸೆಂಟೆನ್ಸ್ 1 ನೋಡ್ರಿ, ಹೀ ಹ್ಯಾಸ್ ಕಲೆಕ್ಷನ್ ಆಫ್ ವಿಡಿಯೋ ಗೇಮ್ಸ್, ಸೆಂಟೆನ್ಸ್ 1. ಸೆಂಟೆನ್ಸ್ 2 ನೋಡ್ರಿ, ದ ಕಲೆಕ್ಷನ್ ಇನ್ಕ್ಲೂಡ್ಸ್ ರೇರ್ ವಿಡಿಯೋ ಗೇಮ್ಸ್. ಸೊ ಇಲ್ಲಿ ಏನು ಮಾಡತ್ತಾರು, ಕಲೆಕ್ಷನ್ ಶಬ್ದಕ್ಕಿಂತಲೂ ಮುಂಚೆ ಇಲ್ಲಿ ಏನು ಮಾಡತ್ತಾರ, ಇದು ಸ್ಟಾರ್ಟಿಂಗಲ್ಲೇ ಐತಿ. ಆಮೇಲೆ ಇದು ರೇರ್ ವಿಡಿಯೋ ಗೇಮ್ಸ್ ಅಂದ್ರೆ ಪರ್ಟಿಕ್ಯುಲರ್ ಯಾವ ಥರ ವಿಡಿಯೋ ಗೇಮ್ಸ್ ಅನ್ನೋದ್ರ ಬಗ್ಗೆ, ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಇದು ಮಾತಾಡ್ತಾ ಇದೆ. ಇಲ್ಲೇನೈತಿ, ಹಿ ಹ್ಯಾಸ್ ಅ ಕಲೆಕ್ಷನ್ ಆಫ್ ವಿಡಿಯೋ ಗೇಮ್ಸ್, ಇಲ್ಲೇನಿದು ಪರ್ಟಿಕ್ಯುಲರ್ ಇಲ್ಲ ಯಾವ ಥರ ವಿಡಿಯೋ ಗೇಮ್ಸ್ ಅಂತೇಳಿ. ಸೊ ನಾಟ್ ಪರ್ಟಿಕ್ಯುಲರ್. ಸೊ ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ, ಇನ್ ಸೆಂಟೆನ್ಸ್ 2 ವಿ ಆಲ್ರೆಡಿ ನೋ ವಿಚ್ ಕಲೆಕ್ಷನ್, ನಮ್ಗೆ ಆ ಕಲೆಕ್ಷನ್ ಬಗ್ಗೆ ಗೊತ್ತಿರ್ಬೇಕು, ಅದು ಎಂಥ ಕಲೆಕ್ಷನ್ ಅಂತ. ಅವಾಗ ನಾವು ಯೂಸ್ ಮಾಡ್ತೀವಿ. ದ ಕಲೆಕ್ಷನ್ ಇನ್ಕ್ಲೂಡ್ಸ್ ರೇರ್ ವಿಡಿಯೋ ಗೇಮ್ಸ್, ದ ಕಲೆಕ್ಷನ್ ಇನ್ಕ್ಲೂಡ್ಸ್ ಪಿಕ್ಚರ್ಸ್ ಆಫ್ MS ಧೋನಿ, ದ ಕಲೆಕ್ಷನ್ ಇನ್ಕ್ಲೂಡ್ಸ್ ಪಿಕ್ಚರ್ಸ್ ಆಫ್ ಸಚಿನ್ ತೆಂಡೂಲ್ಕರ್, ಈ ಥರ. ಓಕೆ, ಸೊ ಹಂಗಿದ್ದಾಗ ನಾವು ಏನು ಮಾಡಬೇಕು, ಯೂಸ್ ಮಾಡಬೇಕು. ಯಾವಾಗ ನಮಗೆ ಪರ್ಟಿಕ್ಯುಲರ್ ಇರಂಗಿಲ್ಲ ಅವಾಗ ನಾವು ಏನು ಮಾಡಬೇಕು, ಯೂಸ್ ಮಾಡಬೇಕು. ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ ನಾನು. ಸೊ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇವೆಲ್ಲ ನೀವು ಏನು ಸ್ವಲ್ಪ ಗ್ರಾಮರ್ ಬಗ್ಗೆನೂ ಅವಾಗವಾಗ ಓದ್ಕೊತೀರ್ರಿ, ಯಾಕಂತಂದ್ರೆ ಆ್ಯಪ್ಟಿಟ್ಯೂಡ್ಗಳಿಗೆ ಇವು ಕ್ವಶನ್ಗಳು ಬರ್ತಾವೆ. ಇನ್ನು 5ನೇ ಕ್ವಶನ್ ಒಂದು ನೋಡೋಣ. ಏನಿದು, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದ ಮೋಸ್ಟ್ ಸ್ಯೂಟೇಬಲ್ ಆಪ್ಷನ್. ಮತ್ತಿಲ್ಲಿ ಸೊ ಇಲ್ಲೂ ನೋಡ್ರಿ, ಈಗ ಗ್ರಾಮರ್, ದ ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್ ಡ್ಯಾಶ್ ಸಮ್ ಹೆಲ್ತ್ ಇಶ್ಯೂಸ್ ಅಂತ ಐತಿ. ಓಕೆ, ಇಲ್ಲಿ ಯಾವ ವರ್ಡ್ ನೀವು ಫಿಕ್ಸ್ ಮಾಡವ್ರ ಅಂತ ನೋಡ್ರಿ, ಒಂದೊಂದು ಹಾಕಿ ನೋಡ್ರಿ. ದ ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್ ಅಬೌಟ್, ಓಕೆ, ಇದು ಏನಾಗತೈತಿ, ಮ್ಯಾಚ್ ಆಗತೈತಿ. ದ ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್ ಅಂಡರ್ ಸಮ್ ಹೆಲ್ತ್ ಇಶ್ಯೂಸ್, ಡೆಫಿನೆಟ್ಲಿ ಇಂಥ ಸೆಂಟೆನ್ಸ್ ನಾ ಅಂತೂ ಕೇಳಿಲ್ಲ. ದ ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್ ಆನ್ ಸಮ್ ಹೆಲ್ತ್ ಇಶ್ಯೂಸ್, ಇದು ಆ್ಯಕ್ಚುಲಿ ಒಂದು ಚೂರು ಏನು ಅನ್ಸೋದೈತೆ ನಂಗೆ, ಸರಿ ಅನ್ಸೋದೈತೆ. ಆನ್ ಸಮ್ ಹೆಲ್ತ್ ಇಶ್ಯೂಸ್, ಹಿ ಈಸ್ ಟಾಕಿಂಗ್ ಆನ್ ಸಮ್ ಹೆಲ್ತ್ ಇಶ್ಯೂಸ್, ಹೀಗೆಲ್ಲ ಯೂಸ್ ಮಾಡ್ತಿರ್ತಾರೆ. ದ ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್ ಬಿಲೋ ಸಮ್ ಹೆಲ್ತ್ ಇಶ್ಯೂಸ್, ಇದಂತೂ ತಪ್ಪು. ಬಟ್ ಈ ಎರಡೂದ್ರೊಳಗೆ ಈಗೇನು ನಾವು ಹೇಳತ್ತೇವಲ್ಲ, ಅಬೌಟ್ ಮತ್ತು ಆನ್ ಒಳಗೆ, ಸೊ ಬೆಸ್ಟ್ ಆನ್ಸರ್, ಆಮೇಲೆ ಕರೆಕ್ಟ್ ಆನ್ಸರ್, ಬೆಸ್ಟ್ ಅನ್ನೋದಕ್ಕಿಂತಲೂ ಕರೆಕ್ಟ್ ಆನ್ಸರ್ ಏನಪ್ಪ ಅಂತಂದ್ರೆ ಅಬೌಟ್ ರೀ. ಓಕೆ, ಯಾಕಂತಂದ್ರೆ ಯಾವಾಗಲೂ ಒಂದು ವಿಷಯದ ಬಗ್ಗೆ ಮಾತಾಡ್ತೇವೆ, ಅಬೌಟ್ ಅನ್ನೋದು ಇದ್ರ ಬಗ್ಗೆ ನಾವು ಮಾತಾಡ್ತೇವೆ. ಹಿ ಈಸ್ ಟಾಕಿಂಗ್ ಅಬೌಟ್ ಹಿಮ್ ಅಂತ ಹೇಳಿ. ಓಕೆ, ಹಿ ಈಸ್ ಟಾಕಿಂಗ್ ಅಬೌಟ್ ಪೊಲಿಟಿಕ್ಸ್, ಹಿ ಈಸ್ ಟಾಕಿಂಗ್ ಅಬೌಟ್ ಹೆಲ್ತ್, ಹಿ ಈಸ್ ಟಾಕಿಂಗ್ ಅಬೌಟ್ ಫಿಲಮ್ ಇಂಡಸ್ಟ್ರಿ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅದ್ರ ಬಗ್ಗೆ ಹಿ ಈಸ್ ಟಾಕಿಂಗ್ ಆನ್ ಅಲ್ಲ, ಹೀಗೆಲ್ಲ ನಾವು ಏನು ಮಾಡ್ತೀವಿ, ಯೂಸ್ ಮಾಡೋಂಗಿಲ್ಲ. ಬಟ್ ನಾ ಇಲ್ಲಿ ಏನಿರೋದು, ಇಲ್ಲಿ ಆನ್ ಯೂಸ್ ಮಾಡಬೇಕಾದ್ರೆ ನೀವು ಒಂದು ಸೆಂಟೆನ್ಸ್ ಬರಿಬೋದಿತ್ತು ಇಲ್ಲಿ, ಏನಂತಂದ್ರೆ ದ ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್ ಆನ್ ವೈಟ್ ಬೋರ್ಡ್ ಅಂಥೇಳಿ. ಓಕೆ, ಆನ್ ವೈಟ್ ಬೋರ್ಡ್ ಆರ್ ಆನ್ ಬ್ಲ್ಯಾಕ್ ಬೋರ್ಡ್. ಈಗ ನಾನು ಬ್ಲ್ಯಾಕ್ ಬೋರ್ಡ್ ಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ. ಸೊ ಹಿ ಕ್ಯಾನ್ ಎಕ್ಸ್ಪ್ಲೇನ್ ಆನ್ ಬೋರ್ಡ್. ಸೊ ಹೀಗಾಗಿ ಸರಿಯಾದ ಆನ್ಸರ್ ಏನಪ್ಪ ಅಂತಂದ್ರೆ ಇಲ್ಲಿ ಅಬೌಟ್ ಅನ್ನೋ ವರ್ಡ್ ಆಗ್ತೈತಿ. ಸೊ ನೋಡ್ರಿ, ಇದೆಲ್ಲ ಬೇಸಿಕ್ ಇಂಗ್ಲೀಷನ್ನು ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಇನ್ನು ಇಲ್ಲಿ 6th ಕ್ವಶನ್ ಒಂದಿದೆ. ಇದು ನೋಡ್ರಿ, ಇದು ಸಿಲಾಜಿಸಮ್ ಕಾನ್ಸೆಪ್ಟ್ ಬಂತು. ಈಗ ನಮಗೆ ಗ್ರಾಮೆಟಿಕಲ್ ಕ್ವಶನ್ಸ್ ಎಲ್ಲ ಏನದು ಮುಗಿದು ಈಗ. ಸೊ ಇಲ್ಲೊಂದು ಸಿಲಾಜಿಸಮ್ ಕ್ವಶನ್ ನಾವೇನು ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಸೊ ಇಂಥವು ಈಗ ನಾವು ರಗಡ್ ಮಾಡಿದ್ದೀವಿ, ನಿಮಗೂ ಈಗ ಆರಾಮಾಗಿ ಮಾಡೋಕ್ಕೆ ಬರ್ಬೋದು. ವೆನ್ ಡಯಾಗ್ರಾಮ್ಸ್ ಬರಿಬೇಕು ನಾವು ಇಲ್ಲಿ. ಸಮ್ ಟ್ರಕ್ಸ್ ಆರ್ ಆಟೋಮೆಟಿಕ್ ಅಂತ ಅಂದಾರೆ. ಸೊ ನೀವೇನು ಮಾಡಿರಿ, ಇಲ್ಲಿ ಟ್ರಕ್ಸ್ ಅಂತ ಬರ್ಕೋರಿ. ಓಕೆ, ಸಮ್ ಟ್ರಕ್ಸ್ ಆರ್ ಆಟೋಮೆಟಿಕ್ ಅಂತ, ಸಮ್ ಅಂತಂದ್ರೆ ಏನೋ ಹಿಂಗೆ ಇಂಟರ್ಸೆಕ್ಷನ್ ಆಗ್ಬೇಕು, ಇವೇನಿದು ಆಟೋಮೆಟಿಕ್ ಅಂತ ಹಿಂಗೆ ಬರಿಬೇಕು ನೀವು. ಆಲ್ ಆಟೋಮೆಟಿಕ್ಸ್ ಆರ್ ಕಾರ್ಸ್ ಅಂತ ಹೇಳಕತ್ತ ನಾವು. ಅಂದರೆ ಇವೇನು ಆಟೋಮೆಟಿಕ್ ಅದಾವಲ್ಲ, ಇವೆಲ್ಲ ಎಲ್ಲಿ ಬರಬೇಕು ಅಂತಂದ್ರೆ ಕಾರ್ಸ್ದಾಗ ಬರಬೇಕು ಇವು. ಓಕೆ, ಸೊ ಇವೆರಡು ಸೆಂಟೆನ್ಸ್ ತೊಗೊಂಡು ನಾವು ಏನು ಮಾಡಿದ್ವಿ, ಬರೆದ್ವಿ. ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕೀಗ, ಯಾವ ಕನ್ಕ್ಲೂಷನ್ ಸರಿ ಐತಿ ಅಂಥೇಳಿ ನಾವು ನೋಡ್ಬೇಕೀಗ. ಓಕೆ, ಸೊ ಈಗ ನಾವು ಈ 4 ಆಪ್ಷನ್ ಒಳಗೆ ರೈಟ್ ಯಾವುದಂತ ಚೂಸ್ ಮಾಡಬೇಕು. ಅದಕ್ಕೆ ನಾವು ಇಲ್ಲಿ ಏನು ಮಾಡೋನು, ಕನ್ಕ್ಲೂಷನ್ಸ್ ಓದೋನು. ಈಗ ಸಮ್ ಕಾರ್ಸ್ ಆರ್ ಟ್ರಕ್ಸ್. ಸೊ ನೋಡ್ರಿ, ಇಲ್ಲಿ
ಈ ಕಾರ್ಸ್ ಒಳಗೆ ಸಮ್ ಟ್ರಕ್ಸ್ ಅನ್ನೋ ಬರತ್ತವ ಅಂತಂದ್ರೆ ಇದು ಕೂಡ ಏನಿದೆ ಟ್ರೂ ಇದೆ, ಇದೇನಿದೆ ಟ್ರೂ ಇದೆ. ಆಮೇಲೆ ಸಮ್ ಕಾರ್ಸ್ ಆರ್ ಆಟೋಮೆಟಿಕ್, ಸೊ ಕಾರ್ಸ್ ಆರ್ ಆಟೋಮೆಟಿಕ್ ಡೆಫಿನೆಟ್ಲಿ ಇದು ಕೂಡ ಏನಿದೆ ಟ್ರೂ ಇದೆ. ಯಾಕಂತಂದ್ರೆ ಇಲ್ಲಿ ಕಾರ್ಸ್ ಅದಾವು, ಕಾರ್ಸ್ ಒಳಗೆ ಆಟೋಮೆಟಿಕ್ ಇರೋ ಎಲ್ಲ ಅದಾವು. ಸೊ ಇವೆರಡನ್ನೂ ನಾವೇನು ಮಾಡ್ಬೋದು, ಫಾಲೋ ಅಂತ ಬರ್ಕೋಬೋದು. ಸೊ ಬೋತ್ ಕನ್ಕ್ಲೂಷನ್ 1 and 2 ಫಾಲೋ. ಇಷ್ಟು ಕ್ವಶನು ಆಕ್ಸೆಂಚರಿಂದ ನಾನು ಗ್ರಾಮೆಟಿಕಲ್ ಬೇಸ್ಡ್, ಆಮೇಲೆ ಇದೊಂದು ಲಾಸ್ಟದ ರೀಸನಿಂಗ್ ಟೈಪ್ ಸಿಲೋಜಿಸಮ್ ಕಾನ್ಸೆಪ್ಟ್ ಮೇಲೆ ತೊಗೊಂಡಿದ್ದೀನಿ. ಇನ್ನೊಂದಷ್ಟು ಕ್ವಶನ್ನು ನಿಮ್ಗೆ ಪಾರ್ಟ್ 2 ಒಳಗೆ ಮಾಡ್ತೀನಿ. ಸೊ ನಮ್ಮ ವಿಡಿಯೋನ ನೀವು ಶೇರ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ, ಆಮೇಲೆ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಇದ್ರೊಳಗೆ ಅಂತಂದ್ರೆ ಕಮೆಂಟ್ ಮಾಡಿರಿ. ಸ್ವಲ್ಪ ಗ್ರಾಮರ್ ಮೇಲೆ ಗಮನ ಕೊಡ್ರಿ. ಆಮೇಲೆ ನಮ್ಮದು ಕೋರ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಹಿಂದಿನ ವಿಡಿಯೋಗಳು ಕೂಡ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ನಾನು ಹೇಳಕತ್ತೀನಿ. ನಾನು ಕಮೆಂಟು ಮಾಡಕತ್ತೀನಿ, ಒಂದು ಕಮೆಂಟನ್ನು ಪಿನ್ ಮಾಡಿರ್ತೀನಿ. ಸೊ ಆ ವೆಬ್ಸೈಟ್ಗೆ ಹೋಗಿ ನೀವು ನಮ್ಮ ಆ್ಯಪ್ಟಿಟ್ಯೂಡ್ ಕೋರ್ಸನ್ನು ಬರೀ 499 ರುಪೀಸ್ಗೆ ಪರ್ಚೇಸ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ನಿಮ್ಗೆ 1000 ಹತ್ತತ್ರ ಕ್ವಶನ್ಗಳು ಸಿಗ್ತಾವೆ. ಆಮೇಲೆ ಯಾವ್ದು ಬೇಕಾದ ಕಂಪ್ನಿ ಆ್ಯಪ್ಟಿಟ್ಯೂಡನ್ನು ನೀವು ಡೆಫಿನೆಟ್ಲಿ ಕ್ರ್ಯಾಕ್ ಮಾಡ್ಬೋದು, ನಮ್ಮ ಕೋರ್ಸನ್ನು ಚೆನ್ನಾಗಿ ತೊಗೊಂಡು ಅದನ್ನು ಕಲಿತ್ರಿ ಅಂತಂದ್ರೆ. ಓಕೆ, ಸೊ ಇಷ್ಟು ಹೇಳ್ತಾ ಈ ಸೆಷನ್ ಮುಗಿಸ್ತೀನಿ. ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ದೊಳಗೂ ನಾವು ಡೈಲಿ ರೀಲ್ಸ್ ಹಾಕತ್ತೇವೆ, ಅಲ್ಲಿ ಹೋಗಿ ಅಲ್ಲಿಂದನೂ ಕಲೀರಿ. ಒಂದೊಂದು ಕ್ವಶನ್ ಒಂದೊಂದು ಡೇ